ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2026ರ ಹೊಸ ವರ್ಷವು ಕೆಲವು ಸಂಖ್ಯೆಗಳನ್ನು ಹೊಂದಿರುವ ಜನರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಕಷ್ಟು ಶುಭ ಫಲಗಳನ್ನು ಪಡೆಯಲಿದ್ದಾರೆ. ಆ ಅದೃಷ್ಟಶಾಲಿ ಸಂಖ್ಯೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ 2026ರ ಹೊಸ ವರ್ಷದಲ್ಲಿ ಸೂರ್ಯಗ್ರಹದ ಪ್ರಭಾವವು ಬಹಳಷ್ಟು ಹೆಚ್ಚಾಗಿರಲಿದೆ. ಈ ವರ್ಷದ ಸಂಖ್ಯೆ 1 ಆಗಿರುವುದು, ಇದರ ಅಧಿಪತಿಯು ಸೂರ್ಯದೇವನಾಗಿದ್ದಾನೆ. ಹಾಗಾಗಿ ಕೆಲವು ಸಂಖ್ಯೆಗಳನ್ನು ಹೊಂದಿರುವ ಜನರಿಗೆ ಈ ವರ್ಷ ಜಬರ್ದಸ್ತ್ ಯಶಸ್ಸು ದೊರಕುವ ಯೋಗವೂ ಕೂಡ ದೊರಕುವುದು. ವಿಶೇಷವಾಗಿ ಸೂರ್ಯನ ಮಿತ್ರಗ್ರಹವನ್ನು ಹೊಂದಿರುವ ಸಂಖ್ಯೆಯವರಿಗೆ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳ ಪ್ರಾಪ್ತಿಯೂ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಮಿತ್ರಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳಾಗಿವೆ. ಹಾಗಾಗಿ 2 ಗ್ರಹಗಳ ಸಂಖ್ಯೆ 3 ಮತ್ತು ಸಂಖ್ಯೆ 9 ಆಗಿರುವುದು. ಈ ಸಂಖ್ಯೆಗಳನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಬಹಳಷ್ಟು ಅದೃಷ್ಟಶಾಲಿ ಆಗಿರಲಿದೆ. ಜೊತೆಗೆ ಸಂಖ್ಯೆ 1 ಹೊಂದಿರುವ ಜನರಿಗೆ ಈ ವರ್ಷ ಅತ್ಯುತ್ತಮವಾದ ಫಲಿತಾಂಶ ದೊರಕಲಿದೆ. ಹಾಗಾಗಿ ಈ ಸಂಖ್ಯೆಯನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಯಾವೆಲ್ಲ ಶುಭ ಫಲಗಳ ಪ್ರಾಪ್ತಿಯಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಸಂಖ್ಯೆ 1. 2026ರ ಹೊಸ ವರ್ಷದ ಅಧಿಪತಿ ಸೂರ್ಯಗ್ರಹವಾಗಿದೆ. ಹಾಗಾಗಿ ಈ ಹೊಸ ವರ್ಷವು ಸಂಖ್ಯೆ 1 ಹೊಂದಿರುವ ಜನರಿಗೆ ಬಹಳಷ್ಟು ಲಾಭದಾಯಕವಾಗಿರುವುದು ಎಂದು ಹೇಳಲಾಗುತ್ತದೆ. ಈ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರ ಉತ್ಸಾಹವು ಅತ್ಯಂತ ಹೆಚ್ಚಾಗಿರುವುದು ಮತ್ತು ಉತ್ಸಾಹವನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ಸಾಕಷ್ಟು ಶುಭ ಉಂಟಾಗಲಿದೆ. ಸಂಖ್ಯೆ 1 ಹೊಂದಿರುವ ಜನರು ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿದ್ದರೆ ಈ ಹೊಸ ವರ್ಷದಲ್ಲಿ ಅವುಗಳೆಲ್ಲವೂ ದೂರವಾಗುವ ಯೋಗ ಕೂಡಿ ಬರುವುದು. ಬಹಳ ಸಮಯದಿಂದ ಸಂಖ್ಯೆ 1 ಹೊಂದಿರುವ ಜನರು ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸುತ್ತಿದ್ದರೆ 2026ರ ಹೊಸ ವರ್ಷದಲ್ಲಿ ನಿಮ್ಮ ಕನಸು ನನಸಾಗುವ ಯೋಗವೂ ದೊರಕಲಿದೆ. ಈ ಸಂದರ್ಭದಲ್ಲಿ ಸಂಖ್ಯೆ 1 ಹೊಂದಿರುವ ಜನರಿಗೆ ತಂದೆ ತಾಯಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವೂ ಕೂಡ ಲಭಿಸುವುದು. ಸೂರ್ಯದೇವನ ಕೃಪೆಯಿಂದಾಗಿ ಸಂಖ್ಯೆ 1 ಹೊಂದಿರುವ ಜನರಿಗೆ ಉನ್ನತ ಪದವಿ ದೊರಕುವ ಸಾಧ್ಯತೆಯೂ ಹೆಚ್ಚಾಗಿರುವುದು. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅನುಕೂಲಕರ ಬದಲಾವಣೆಯನ್ನು ನೀವು ಹೊಂದುವ ಶುಭ ಯೋಗವೂ ಕೂಡ ಲಭಿಸುವುದು. ಸಂಖ್ಯೆ 3. ಗ್ರಹಗಳ ರಾಜನಾದ ಸೂರ್ಯನು 2026ರ ಹೊಸ ವರ್ಷದ ಅಧಿಪತಿ ಆಗಿದೆ. ಹಾಗೆ ಸಂಖ್ಯೆ 3 ಹೊಂದಿರುವ ಜನರ ಅಧಿಪತಿಯು ಗುರು ಗ್ರಹವಾಗಿದ್ದು, ಈ 2 ಗ್ರಹಗಳು ಪರಸ್ಪರ ಮಿತ್ರಗ್ರಹಗಳಾಗಿವೆ. ಹಾಗಾಗಿ 2026ರ ಹೊಸ ವರ್ಷದಲ್ಲಿ ನೀವಂದುಕೊಂಡದ್ದಕ್ಕಿಂತ ಉತ್ತಮ ಫಲಿತಾಂಶಗಳು ನಿಮಗೆ ದೊರಕುವುದು. 2026ರ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಸಂಖ್ಯೆ 3 ಹೊಂದಿರುವ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಜೊತೆಗೆ ಸಂಖ್ಯೆ 3 ಹೊಂದಿರುವ ಜನರು ಈ ಅವಧಿಯಲ್ಲಿ ಹಠಾತ್ ಉನ್ನತ ಪದವಿಯನ್ನು ಪಡೆಯಬಹುದು ಅಥವಾ ಹೊಸ ಸ್ಥಳದಲ್ಲಿ ನಿಮಗೆ ಅತ್ಯುತ್ತಮವಾದ ಉದ್ಯೋಗಾವಕಾಶವೂ ಕೂಡ ಲಭಿಸುವುದು. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 3 ಹೊಂದಿರುವ ಜನರು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಗೌರವ ಖ್ಯಾತಿಯನ್ನು ಪಡೆಯುವ ಸಂಭವವಿದೆ. ಈ ವರ್ಷದಲ್ಲಿ ನಿಮಗೆ ಹೊಸ ಭಾಷೆಯನ್ನು ಕಲಿಯುವ ಅವಕಾಶ ದೊರಕಲಿದೆ. ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರಿಗೆ ಅಪಾರ ಲಾಭ ದೊರಕಬಹುದು. ಹಾಗೆ ಸಂಖ್ಯೆ 3 ಹೊಂದಿರುವ ಜನರ ಆರೋಗ್ಯ 2026ರಲ್ಲಿ ಉತ್ತಮವಾಗಿರುವುದು ಮತ್ತು ಜೀವನದಲ್ಲಿ ಶುಭ ಹಾಗೂ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಲಿದೆ. ಇದರೊಂದಿಗೆ ಸಂಖ್ಯೆ 3 ಹೊಂದಿರುವ ಜನರಿಗೆ ಈ ಸಂದರ್ಭದಲ್ಲಿ ತಮ್ಮ ಸಹೋದರಿ ಸಹೋದರರೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವ ಅವಕಾಶವೂ ಕೂಡ ಲಭಿಸಲಿದೆ. ಸಂಖ್ಯೆ 9. ಸಂಖ್ಯೆ 9ರ ಅಧಿಪತಿ ಮಂಗಳದೇವನಾಗಿದ್ದಾನೆ. ಮಂಗಳದೇವನನ್ನು ಗ್ರಹಗಳ ಸೇನಾಧಿಪತಿ ಎಂದು ಸಹ ಕರೆಯುವರು.
ಹಾಗಾಗಿ ಸಂಖ್ಯೆ 9 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಸಾಕಷ್ಟು ಸಕ್ರಿಯರಾಗಿರುವಂತೆ ಮಾಡಲಿದೆ. ಈ ಅವಧಿಯಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಬಹಳಷ್ಟು ವಿಕಾಸವಾಗುವುದರೊಂದಿಗೆ ಕೆಲಸದ ಸ್ಥಳದಲ್ಲಿ ನೀವು ಅತ್ಯುತ್ತಮವಾದ ಸ್ಥಾನವನ್ನು ತಲುಪುವ ಅವಕಾಶವನ್ನು ಸಹ ಪಡೆಯುವಿರಿ. ಜೊತೆಗೆ ಸಂಖ್ಯೆ 9 ಹೊಂದಿರುವ ಜನರು ತಮ್ಮದೇ ಆದಂತಹ ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ಈ ಹೊಸ ವರ್ಷದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವ ಇರುವುದು. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿರುವ ಸಂಖ್ಯೆ 9 ಅನ್ನು ಹೊಂದಿರುವ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯೂ ಕೂಡ ಆಗಲಿದೆ. ಈ ಹೊಸ ವರ್ಷದಲ್ಲಿ ಸಂಖ್ಯೆ 9 ಹೊಂದಿರುವ ಜನರಿಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸಲಿದೆ. ಸೇನೆ, ಪೊಲೀಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವ ಈ ಸಂಖ್ಯೆಯನ್ನು ಹೊಂದಿರುವ ಜನರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ. ಜೊತೆಗೆ 2026ರ ವರ್ಷದ ಕೊನೆಯಲ್ಲಿ ಸಂಖ್ಯೆ 9 ಹೊಂದಿರುವ ಜನರ ಮನೆಯಲ್ಲಿ ಯಾವುದಾದರೂ ಶುಭ ಅಥವಾ ಮಂಗಳ ಕಾರ್ಯ ನೆರವೇರುವುದು. ಮೇಲೆ ಹೇಳಿರುವ 3 ಸಂಖ್ಯೆಗಳಾದ ಸಂಖ್ಯೆ 1, ಸಂಖ್ಯೆ 3 ಮತ್ತು ಸಂಖ್ಯೆ 9 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಸಾಕಷ್ಟು ಅದೃಷ್ಟಶಾಲಿ ಆಗಿರಲಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳಾಗುವುದರೊಂದಿಗೆ ವೃತ್ತಿ ಜೀವನದಿಂದ ಹಿಡಿದು ಕುಟುಂಬ ಜೀವನದವರೆಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಅದೃಷ್ಟದ ಬೆಂಬಲದಿಂದಾಗಿ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು. ಹಾಗಾಗಿ ನೀವು ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.